ಕಾಂಗ್ರೆಸ್ ಡಿಸಿಎಂ ದಂಗಲ್ಗೆ ಎಚ್ಡಿಕೆ ವ್ಯಂಗ್ಯವಾಡಿದ್ದಾರೆ. 35 ಸಚಿವರನ್ನು ಉಪಮುಖ್ಯಮಂತ್ರಿ ಮಾಡಿಬಿಡಿ, ಜನರ ಸಮಸ್ಯೆ ಆಲಿಸೋ ಬದಲು ಡಿಸಿಎಂ ಕಿತ್ತಾಟ ನಡೀತಾ ಇದೆ. ಪಂಚ ಗ್ಯಾರಂಟಿ ಉಸ್ತುವಾರಿ ನೋಡ್ಕೊಳ್ಳೋದಕ್ಕೆ ಅಧ್ಯಕ್ಷನಂತೆ 5 ಜನ ಉಪಾಧ್ಯಕ್ಷರು, ವರ್ಷಕ್ಕೆ 16 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಯಾರದ್ದೋ ದುಡ್ಡು, ಎಲ್ಲಮ್ಮನ ಜಾತ್ರೆ ಅಂತ ಎಚ್ಡಿಕೆ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಡಿಸಿಎಂ ದಂಗಲ್ಗೆ ಎಚ್ಡಿಕೆ ವ್ಯಂಗ್ಯವಾಡಿದ್ದಾರೆ. ಜನರ ಸಮಸ್ಯೆ ಆಲಿಸೋ ಬದಲು ಡಿಸಿಎಂ ಕಿತ್ತಾಟ ಸರ್ಕಾರದಲ್ಲಿ ನಡೀತಾ ಇದೆ ಅಂತ ಕಿಡಿಕಾರಿದ್ದಾರೆ. ಉಪಮುಖ್ಯಮಂತ್ರಿಗಳು ಬೇಕು ಅಂತ ನನ್ನ ಅಭಿಪ್ರಾಯದಲ್ಲಿ ಸುಮಾರು 30-35 ಜನಕ್ಕೂ ಕೊಟ್ಟು ಬಿಡೋದು ಒಳ್ಳೆಯದು, ಎಲ್ರಿಗೂ ಉಪಮುಖ್ಯಮಂತ್ರಿ ಅಂತ. ಆಗ ಸಮಸ್ಯೆನೇ ಇರೋದಲ್ಲ, ಕೊಟ್ಕೊಳ್ಳೋದು ಒಳ್ಳೆಯದು. ಇಷ್ಟು ದಿನ ಪ್ರತಿನಿತ್ಯ ಈ ರೀತಿಯ ಕೆಲವರು ಹೇಳಿಕೆ ಕೊಡೋದು, ಇದೆಲ್ಲ ನಾಟಕ ಅನ್ನೋದು, ಕೆಲವರು ಇದು ನಾವು ತೀರ್ಮಾನನೇ ತಗೊಂಡಿಲ್ಲ ಅನ್ನೋದು, ಇದೆಲ್ಲ ಜನತೆಗೆ ಇವತ್ತು ಬೇಕಾಗಿರೋದು. ಇವತ್ತು ಏನಾಗಿದೆ ಸಮಸ್ಯೆ, ಈಗ ನಿಮ್ಮ ಜಿಲ್ಲೆ ಒಳಗೇನೆ ಮಡಿಕೇರಿ ಒಳಗೆ ಯಾವುದೋ ಅಕಾಲಿಕೋ 1-2 ದಿನ ಮಳೆ ಬಂತಲ್ಲ, ಆ ಕಾಫಿ ಬೆಳೆಗಾರರ ಪರಿಸ್ಥಿತಿ ಏನಾಗಿದೆ. ಈಗ ಭತ್ತ ಬೆಳೆದಾರೆ ಏನಾದರೂ, ರಾಗಿ ಬೆಳೆದಿದ್ದಾರೆ ಏನಾಗವ್ರೆ, ಹಲವಾರು ಬೆಳೆ ಬೆಳೆದಂಥ ರೈತರ ಪರಿಸ್ಥಿತಿ ಏನಾಯಿತು, ಇದೆಲ್ಲ ಒಂದು ಭಾಗ. ಬ್ಯಾಂಕ್ಗಳಲ್ಲಾಗಲಿ ಅವ್ರಿಗೆ ನೋಟಿಸ್ ಕೊಟ್ಕೊಂಡು ಹೆದರ್ಸ್ಕೊಂಡು ಕೂತವ್ರೆ. ಇಲ್ಲಿ ಕಾಫಿ ಬೆಳೆಗಾರರು ಇವತ್ತು ಅವ್ರ ಪರಿಸ್ಥಿತಿ ಏನಾಗಿದೆ, ಇದ್ರ ಬಗ್ಗೆ ಅವನಿಗಾದ್ರೂ ಚಿಂತೆ ಇದೆಯಾ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗೆ? 2 ದಿವಸದಿಂದ ಅವ್ರು ಮೀಟಿಂಗ್ ಮಾಡೋದಿಲ್ಲ, ಸುರ್ಜೇವಾಲಾ ಬಂದು ಮೀಟಿಂಗ್ ಮಾಡಿರೋದೇನೋ ಅದು ಎಂಥದೋ. ಈಗ ಈ ಪಂಚ ಗ್ಯಾರಂಟಿಗಳವಲ್ಲ, ಗ್ಯಾರಂಟಿಗಳನ್ನ ಉಸ್ತುವಾರಿ ನೋಡ್ಕೊಂಡು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಡಿಸಿಎಂ ದಂಗಲ್ ಅನ್ನೋದು ರಾಜ್ಯದಲ್ಲಿ ಬಹಳ ಜೋರಾಗಿ ನಡೀತಾ ಇದೆ. ಕೆಲವರು ಹೇಳ್ತಾರೆ 3 ಡಿಸಿಎಂ ಹುದ್ದೆ, ಅದರ ಬಗ್ಗೆ ಪ್ರಸ್ತಾಪವೇ ಇಲ್ಲ ಅಂತ. ಇನ್ನು ಕೆಲವರು ಹೇಳ್ತಾರೆ ಹೈಕಮಾಂಡ್ನ ಮುಂದೆ ಈಗಾಗಲೇ ಪ್ರಸ್ತಾಪ ಇಟ್ಟಿದ್ದೀವಿ, ಡಿಸಿಎಂ ಹುದ್ದೆ ಸೃಷ್ಟಿ ಯಾಕೆ ಬೇಕು ಅನ್ನೋದರ ಬಗ್ಗೆಯೂ ಕೂಡ ಕಾರಣಗಳನ್ನ ಇಡುತ್ತಾ ಇದ್ದಾರೆ. ಒಟ್ಟಾರೆ ಬಹಳ ದೊಡ್ಡ ಜಟಾಪಟಿಗೆ ಈ 3 ಡಿಸಿಎಂ ಹುದ್ದೆ ಅನ್ನೋದೇನಿದೆ ಕಾರಣವಾಗ್ತಾ ಇದೆ. ಸದ್ಯಕ್ಕೆ ಇದು ಎಲ್ಲಿಗೆ ಬಂದು ನಿಂತಿದೆ? ಹೈಕಮಾಂಡ್ ಕಿವಿಗೆ ಬಿದ್ದಿದೆಯಾ? ಹೈಕಮಾಂಡ್ ಇದ್ರ ಬಗ್ಗೆ ಏನಾದರೂ ನಿರ್ಧಾರ ತೆಗೆದುಕೊಳ್ಳೋ ಚಾನ್ಸಸ್ ಇದೆಯಾ? ಶ್ವೇತಾ, ಈಗ ಅದು ಕೇವಲ ರಾಜ್ಯ ಮಟ್ಟದಲ್ಲಿ ಡಿಸಿಎಂ ಬೇಡಿಕೆ ಇತ್ತು. ಯಾವಾಗ ಸುರ್ಜೇವಾಲಾ ಲೋಕಸಭಾ ಚುನಾವಣೆಯ ತಯಾರಿಗೆ ರಾಜ್ಯಕ್ಕೆ ಆಗಮಿಸಿದ್ರು, ಆಗ 7 ಜನ ಸಚಿವರು ಹೋಗಿ ಸುರ್ಜೇವಾಲಾ ಮುಂದೆ ಹಕ್ಕೊತ್ತಾಯವನ್ನು ಮಾಡಿದ್ರು. 3 ಡಿಸಿಎಂ ಅನ್ನ ಮಾಡಕ್ಕೆ 3 ಅಥವಾ 4 ಡಿಸಿಎಂ ಅನ್ನ ಮಾಡಲೇಬೇಕು ಚುನಾವಣಾ ಪೂರ್ವ, ಅಂದರೆ ಲೋಕಸಭಾ ಚುನಾವಣೆಗೂ ಮುಂಚಿತವಾಗಿಯೂ ಮಾಡಿದರೆ ಲೋಕಸಭೆಯಲ್ಲಿ ಆಗುವಂತಹ ಲಾಭ ಏನು ಅನ್ನೋದರ ಕುರಿತಾಗಿಯೂ ಕೂಡ ಬಹಳ ಸವಿವರವಾಗಿ ಸುರ್ಜೇವಾಲಾ ಅವರ ಮುಂದೆ ಹಕ್ಕೊತ್ತಾಯವನ್ನು ಮಾಡಿದರು. ಆದರೆ ಸುರ್ಜೇವಾಲಾ ನಿನ್ನೆ ಸಭೆ ಆದ ಬಳಿಕ ಒಂದು ಮಾತನ್ನು ಹೇಳಿದರು. ಡಿಸಿಎಂ ಚರ್ಚೆ ಅನ್ನುವಂಥದ್ದು ಒಂದು ರೀತಿ ಸಿನಿಮ್ಯಾಟಿಕ್ ಆಗಿದೆ, ಅಂದರೆ ಒಂದು ಸಿನಿಮಾ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ, ಆ ಥರದ್ದು ಯಾವುದೇ ಚರ್ಚೆಗಳಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ 3 ಸಚಿವರು, ಅಂದರೆ 7 ಜನ ಸಚಿವರುಗಳ ಪೈಕಿ ರಾಜಣ್ಣ, ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ 3 ಡಿಸಿಎಂಗಳು ಆಗಲೇಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದೀವಿ ಅಂತ ಮಾಧ್ಯಮಗಳ ಮುಂದೆ ಬಹಿರಂಗವಾದ ಹೇಳಿಕೆಯನ್ನು ಕೊಟ್ಟಿದ್ರು. ಜೊತೆಗೆ ಖರ್ಗೆ ಅವರು ಕೂಡ ಈ ಚರ್ಚೆಯ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು 28 ಶಾಸಕರನ್ನು ಕೂಡ, ಅಂದರೆ ಸಚಿವರನ್ನು ಕೂಡ ದೆಹಲಿಗೆ ಕರೆಯಲಾಗಿದೆ. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಈ 7 ಜನ ಸಚಿವರು ಮೀಟ್ ಮಾಡಿ ಹಕ್ಕೊತ್ತಾಯವನ್ನು ಮಾಡ್ತಾರೆ ಅನ್ನುವಂಥ ಚರ್ಚೆಗಳಿದ್ದಾವೆ. ಜೊತೆಗೆ ರಾಜಣ್ಣ ಅವರನ್ನು 1 to 1 ಕರೆಸಿ ಮಾತನಾಡಿದಂಥ ಸಂದರ್ಭದಲ್ಲೂ ಕೂಡ ನಾನು ಈಗಲೂ ನನ್ನ ಹೇಳಿಕೆಗೆ ಬದ್ಧ ಅನ್ನುವಂತಹ ಹೇಳಿಕೆಯನ್ನು ರಾಜಣ್ಣ ಅವರು ಕೊಟ್ಟಿದ್ರು. ಕಾಂಗ್ರೆಸ್ನ ಪಾಳೆಯದಲ್ಲಿ ಈಗ ಡಿಸಿಎಂ ಚರ್ಚೆ ಅನ್ನುವಂಥದ್ದು ಹೈಕಮಾಂಡ್ಗೂ ಕೂಡ ತಲೆನೋವಾಗಿ ಪರಿಣಮಿಸಿದೆ. ಯಾಕೆಂದರೆ ಈಗ ಡಿಸಿಎಂಗಾಗಿ ಒತ್ತಾಯ ಮಾಡ್ತಾ ಇರುವಂಥವ್ರು ಯಾರು ಸಣ್ಣ ಪುಟ್ಟ ಲೀಡರ್ಗಳಲ್ಲ, ಸಮುದಾಯವಾರು ನೀವು ತೆಗೆದುಕೊಂಡ್ರೂ ಕೂಡ ಪರಮೇಶ್ವರ್ SC ಸಮುದಾಯದ ಪ್ರಬಲ ನಾಯಕ, ಮುಖ್ಯಮಂತ್ರಿ ಗಾದಿಗೆ ಮೊದಲಿಗರಾಗಿ ಇರುವಂಥವರು, ಸತೀಶ್ ಜಾರಕಿಹೊಳಿ ಕೂಡ ST ಅಂದರೆ ವಾಲ್ಮೀಕಿ ಸಮುದಾಯದ ಪ್ರಭಾವಿ ಲೀಡರ್, ಅವರ ಜೊತೆಗೆ ಒಂದಷ್ಟು ಶಾಸಕರ ಬಳಗವೇ ಇದೆ. ಜೊತೆಗೆ ರಾಜಣ್ಣ ಮುಖ್ಯಮಂತ್ರಿಗಳ ಆಪ್ತರು, ಅವರು ಕೂಡ ಸೀನಿಯರ್, ದಿನೇಶ್ ಗುಂಡೂರಾವ್ ಇರ್ಬೋದು, MB ಪಾಟೀಲ್ ಅವರು ಲಿಂಗಾಯತ ಸಮುದಾಯದ ನಾಯಕರು, ಇವರೆಲ್ಲ ಒತ್ತಾಯ ಮಾಡ್ತಿರೋದ್ರಿಂದ ಹೈಕಮಾಂಡ್ ತಿರಸ್ಕಾರ ಮಾಡುವಂಥ ಪರಿಸ್ಥಿತಿಯಲ್ಲೂ ಇಲ್ಲ. ಹಾಗಾಗಿ ಲೋಕಸಭಾ ಚುನಾವಣೆಗೂ ಮುಂಚಿತವಾಗಿಯೇ ಈ ಡಿಸಿಎಂ ವಿಚಾರ ತೀರ್ಮಾನ ಆಗುತ್ತಾ, ಅಥವಾ ಲೋಕಸಭೆ ಆದಮೇಲೆ ಮಾಡ್ತೀವಿ ಅಂತ ಹೇಳ್ತಾರಾ, ಯಾವ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಲೋಕಸಭಾ ಚುನಾವಣೆಗೂ ಮುಂಚಿತವಾಗಿಯೇ ಈ ವಿಚಾರ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹೈಕಮಾಂಡ್ಗೂ ಕೂಡ ಈ ಮನವಿಯನ್ನು ಒಪ್ಪಬೇಕೋ ಬೇಡವೋ ಅನ್ನುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಹೀಗಾಗಿ ದೆಹಲಿಯಲ್ಲಿ ಇವತ್ತು ಸಭೆ ನಡೆದ ಬಳಿಕ ಒಂದಷ್ಟು ನಾಯಕರು ಖರ್ಗೆ ಅವರನ್ನ ಭೇಟಿಯಾಗಿ ಈ ಬಗ್ಗೆ ಒತ್ತಾಯವನ್ನು ಕೂಡ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ.
ಆದರೆ ಹೈಕಮಾಂಡ್ DCM ಮಾಡಿ ಅದನ್ನ ಇನ್ನಷ್ಟು ಕಾಂಟ್ರವರ್ಸಿ ಮಾಡುವಂಥ ಮನಸ್ಥಿತಿ ಅಂತಲೂ ಇದ್ದಂತೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಲೋಕಸಭೆಗೆ 3-4 ತಿಂಗಳಷ್ಟೇ ಬಾಕಿ ಇರುವಂಥ ಸಂದರ್ಭದಲ್ಲಿ ಇದರ ಅಗತ್ಯ ಇದೆಯಾ ಅಂತ ಅವ್ರು ಹೇಳ್ತಿದ್ದಾರೆ. ಆದರೆ ಸಚಿವರುಗಳು ಇದನ್ನ ಮಾಡಿದ್ರೆ ನಾವು ಹೆಚ್ಚು ಸ್ಥಾನವನ್ನ ಲೋಕಸಭೆಯಲ್ಲಿ ಗೆಲ್ಬಹುದು ಅನ್ನುವಂಥ ವಾದವನ್ನ ಇಟ್ಟಿದ್ದಾರೆ. ಹಾಗಾಗಿ ಹೈಕಮಾಂಡ್ ಕೂಡ ಒಂದು ಗೊಂದಲಕ್ಕೆ ಸಿಲ್ಕೊಂಡಿದೆ. ಈ ತೀರ್ಮಾನವನ್ನ ಯಾವಾಗ ಕೈಗೊಳ್ಳುತ್ತಾರೆ ಅಥವಾ ಮಾಡಲ್ಲ ಅನ್ನೋದನ್ನಾದ್ರೂ ಕೂಡ ಸ್ಪಷ್ಟವಾಗಿ ಹೈಕಮಾಂಡ್ ಹೇಳಬೇಕಾಗತ್ತೆ, ಅಥವಾ ಮಾಡ್ತೀವಿ ಅನ್ನೋದಾದ್ರೆ ಯಾವಾಗ ಮಾಡ್ತೀವಿ ಅನ್ನೋದನ್ನಾದ್ರೂ ಕೂಡ ಹೇಳಬೇಕಾಗತ್ತೆ. ಶ್ವೇತಾ, ಕರೆಕ್ಟ್. ಥ್ಯಾಂಕ್ ಯು ಮಾರುತೇಶ್, ನೀವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.